ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನದಿಂದ ಅಂದರೆ 1 ಇಯರ್ ಬ್ಯಾಕಿಂದ ಒಂದು ಫ್ರೂಟ್ ನೋಡಿದ್ದೆ. ಇದೇ ಸೇಮ್ ಸೀಸನ್ಗೆ ಸೇಲ್ ಮಾಡ್ತಾ ಇರ್ತಾರೆ, ರೋಡ್ ಸೈಡಲ್ಲೆಲ್ಲ ಇರುತ್ತೆ. ಬಟ್ ನಾನು ಯಾವತ್ತೂ ಟೇಸ್ಟ್ ಮಾಡೇ ಇರಲಿಲ್ಲ. ಬಟ್ ಇವತ್ತು ಯಾಕೋ ಆಫೀಸ್ಗೆ ಬರುವಾಗ ನಮ್ಮ ಆಫೀಸ್ ಫ್ರಂಟಲ್ಲೇ ಈ ಫ್ರೂಟ್ ಸೇಲ್ ಮಾಡ್ತಾಯಿದ್ರು. ಆವಾಗ ಅನ್ನಿಸ್ತು ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಹೋದರೆ ಮೇ ಬಿ ನಾನು ಮಾಡೋದೇ ಇಲ್ವೇನೋ, ಇವತ್ತು ತಗೋಬಿಡೋಣ, ನೋಡೇ ಬಿಡೋಣ ಈ ಟೇಸ್ಟ್ ಹೇಗಿರುತ್ತೆ ಈ ಫ್ರೂಟ್ ಅಂತೇಳಿ ಹೋಗಿ ಅವ್ರ ಹತ್ರ ಕೇಳಿದೆ. ಪರ್ kg 400 ರುಪೀಸ್ ಹೇಳಿದ್ರು. ನಾನು 1/4 kg ಸಾಕು ಅಂತ ಹೇಳಿ ತಗೊಂಡೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ಅದು ಸೇಲ್ ಮಾಡುವಾಗ ಎಲ್ಲ ಹಿಂಗೆ ಹಾಕಿಟ್ಟಿರ್ತಾರೆ ಪಿರಮಿಡ್ ಥರ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. 1/4 kg ತಗೊಂಡೆ. ನನಗೆ ಅದನ್ನು ಹೇಗೆ ತಿನ್ನಬೇಕು ಅಂತ ಗೊತ್ತಿಲ್ಲ. ಅವರನ್ನೇ ಕೇಳಿದೆ ಯಾವ ರೀತಿ ತಿನ್ನಬೇಕು ಅಂತ. ಅವರು ತೋರಿಸ್ಕೊಟ್ರು. ಮತ್ತು ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅವರನ್ನೇ ಕೇಳಿದೆ ಟೇಸ್ಟ್ ಹೇಗಿರುತ್ತೆ ಏನು ಅಂತ. ಚೆನ್ನಾಗಿರುತ್ತೆ, ತುಂಬ ಸ್ವೀಟಾಗಿರುತ್ತೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಸರಿ 1/4 kg ತಗೊಂಡೆ. ಚೆನ್ನಾಗಿದ್ದರೆ ಮತ್ತೆ ಒಂದು ತಗೋತೀನಿ ಅಂತ ಹೇಳಿ 1/4 kg ತಗೊಂಡು ಬಂದೆ. ಗೂಗಲ್ ಮಾಡಿದೆ ಏನು ಹೆಸ್ರು ಇದ್ರದ್ದು ಅಂತ. ಆವಾಗ ಅದು ತೋರಿಸ್ತು. ನಾನು ನಿಮಗೆ ಫಸ್ಟ್ ತೋರಿಸ್ತೀನಿ ಫ್ರೂಟ್ ಯಾವುದು ಅಂತ. ಇದೆ, ಎಲ್ಲರೂ ಟೇಸ್ಟ್ ಮಾಡಿರ್ತಾರೆ ಆಲ್ಮೋಸ್ಟ್, ಬಟ್ ನನಗೆ ಅದೃಷ್ಟ ಇರಲಿಲ್ಲ ಅನಿಸುತ್ತೆ. ನೋಡಿ, ಇದು ಜಿಲೇಬಿ ಥರ ಇದೆಯಲ್ಲ ನೋಡೋದಕ್ಕೆ. ಆ್ಯಕ್ಚುಲಿ ಇದ್ರ ಹೆಸರು ಜಂಗಲ್ ಜಿಲೇಬಿ ಅಂತ, ಸೀಮೆ ಹುಣಸೆ ಅಂತ ಕರೀತಾರಂತೆ. ನಾನಿದು ಗೂಗಲ್ ಮಾಡಿ ನೋಡಿದಾಗ ನನಗೆ ಇದ್ರ ಹೆಸರು ಗೊತ್ತಾಗಿರೋದು. ಆ್ಯಕ್ಚುಲಿ ಇದು ಸೇಲ್ ಮಾಡ್ತಿದ್ದವರು ತಮಿಳ್ ಮಾತಾಡ್ತಿದ್ರು. ಅವ್ರು ಏನು ಹೇಳಿದ್ರು ಅಂತ ನನಗೆ ಅರ್ಥ ಆಗಲಿಲ್ಲ. ಬಟ್ ನಾನು ಗೂಗಲ್ ಮಾಡಿದಾಗ ಸೀಮೆ ಹುಣಸೆ ಇಲ್ಲ ಜಂಗಲ್ ಜಿಲೇಬಿ ಅಂತ ಕರೀತಾರೆ ಅಂತ. ನೋಡೋದಕ್ಕೆ ನೋಡಿ ಹೇಗಿದೆ. ಇದು ಆ್ಯಕ್ಚುಲಿ ಹಣ್ಣಾದರೆ ಒಂದು ರೆಡ್ ಕಲರ್ಗೆ, ಇಲ್ಲಾಂದರೆ ವೈಟ್ ಕಲರ್ಗೆ ಬರುತ್ತಂತೆ. ಅಂದರೆ ಇದು ಮೇಲೆ ಸಿಪ್ಪೆ ಅಲ್ಲ, ಒಳಗಿರೋದು. ಇದು ಒಳಗಡೆ ಒಂದು ಹತ್ತಿ ಥರ ಇದೆ. ಅದು ರೆಡ್ ಕಲರ್ ಇಲ್ಲಾಂದರೆ ವೈಟ್ ಕಲರ್ಗೆ ಬರುತ್ತೆ ಅಂತ ಹೇಳಿದರು. ಹೆಲ್ತ್ ಬೆನಿಫಿಟ್ ತುಂಬ ಇದೆ, ಬಟ್ ಅಷ್ಟೇನು ಟೇಸ್ಟ್ ಇಲ್ಲ. ಅಂದರೆ ಎಲ್ರಿಗೂ ಇಷ್ಟ ಆಗೋ ಥರ ಅಂತ ನನಗೆ ಅನ್ನಿಸ್ಲಿಲ್ಲ. ಆ್ಯಕ್ಚುಲಿ ಇದ್ರದ್ದು ಸಿಪ್ಪೆ ತುಂಬ ಸೆನ್ಸಿಟಿವ್ ಇರುತ್ತೆ ಅಂತ ಹೇಳಿದರು. ಅಂದರೆ ಕಣ್ಣಿಗೆಲ್ಲ ಟಚ್ ಆದರೆ ಇಚ್ಚಿಂಗ್ ಸ್ಟಾರ್ಟ್ ಆಗೋ ಥರ ಇರುತ್ತೆ. ಕೆಲವೊಬ್ಬರಿಗೆ ಇದು ಅಡ್ಜಸ್ಟ್ ಆಗಲ್ಲ, ಸ್ವಲ್ಪ ಹುಷಾರಾಗಿರಬೇಕು ಅಂತ ಹೇಳಿದರು. ಓಪನ್ ಮಾಡ್ತೀನಿ ಇವಾಗ, ಓಕೆನಾ? ಎರಡು ತೋರಿಸ್ತೀನಿ. ಅವರು ರೆಡ್ಡೂ ಕೊಟ್ಟಿದ್ದಾರೆ, ವೈಟು ಕೊಟ್ಟಿದ್ದಾರೆ. ತೋರಿಸ್ತೀನಿ. ಯಾವಾಗಲೂ ರೆಸಿಪಿ ವಿಡಿಯೋ ಮಾಡ್ತಾಯಿದ್ದೆ, ಇವತ್ತು ಫಸ್ಟ್ ಟೈಮು ಇದನ್ನು ನೋಡಿ ಇದನ್ನು ನಿಮಗೂ ತೋರಿಸೋಣ ಅಂತ. ನೀವೆಲ್ಲರೂ ಟ್ರೈ ಮಾಡಿರ್ತೀರ ಅಂತ ಗೊತ್ತು. ಆಲ್ಮೋಸ್ಟ್ ಎಲ್ಲರೂ ಟ್ರೈ ಮಾಡಿರ್ತಾರೆ, ಟೇಸ್ಟ್ ನೋಡಿರ್ತಾರೆ. ಅಟ್ಲೀಸ್ಟ್ ಫ್ರೂಟ್ ಶಾಪ್ಗೆ ಹೋದಾಗ್ಲಾದ್ರೂ ಇಲ್ಲಿ ಇದ್ರದ್ದು ಟೇಸ್ಟ್ ನೋಡೋಣ ಅಂತಾದ್ರೂ ಒಂದು ತಗೊಂಡು ತಿಂದಿರ್ತಾರೆ. ನಾನು ಅದು ತಿನ್ನಲೇ ಇಲ್ಲ, ಫಸ್ಟ್ ಟೈಮು ಇವತ್ತೇ ನಾನು ಟ್ರೈ ಮಾಡಿರೋದು. ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇರೋದು. ತೋರಿಸ್ತೀನಿ, ಇದು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಹೇಗಿದೆ ಅಲ್ಲ. ಆ್ಯಕ್ಚುಲಿ ಈ ಥರ ಬರುತ್ತೆ. ಇದು ಹತ್ತಿ ಥರ, ಓಕೆನಾ? ಇದನ್ನು ಓಪನ್ ಮಾಡೋದು. ಒಂದು ಸೀಡ್ ಇರುತ್ತೆ. ಇದರಿಂದಲೂ ತುಂಬ ಯೂಸ್ ಇದೆ. ಆ್ಯಕ್ಚುಲಿ ಇದು ಫೈಲ್ಸ್ ಬರುತ್ತಲ್ಲ, ಅವ್ರಿಗೆ ಇದನ್ನು ಪುಡಿ ಮಾಡಿ ಮೊಸರಲ್ಲೆಲ್ಲ ಮಿಕ್ಸ್ ಮಾಡಿ ಕೊಟ್ಟರೆ ಇದು ತುಂಬ ಒಳ್ಳೆಯದು ಅಂತ. ಬಟ್ ಇದು ಯೂಸ್ ಮಾಡೋಕ್ಕೂ ಮುಂಚೆ ಡಾಕ್ಟ್ರದ್ದು ಸಜೆಷನ್ ಎಲ್ಲ ತಗೋಬೇಕು. ನನಗೆ ಗೊತ್ತಿರೋ ಮಟ್ಟಿಗೆ ಇದರಿಂದ ಯೂಸ್ ಇದೆ ಅಂತ ಹೇಳಿದ್ರು. ಇದನ್ನು ತಿನ್ನೋದು, ಓಕೆ. ಇದು ವೈಟ್ ಕಲರು ಹಣ್ಣಾಗಿರೋದು. ಇನ್ನೊಂದು ರೆಡ್ ಕಲರು, ಆ್ಯಾವ್ರೇಜ್ ಇದೆ, ಅಷ್ಟೇನು ಚೆನ್ನಾಗಿಲ್ಲ. ಫುಲ್ ರೆಡ್ ಬರಲ್ಲ, ಲೈಟ್ ರೆಡ್ಡಿಶ್ ಕಲರಲ್ಲಿ ಬರುತ್ತೆ ನೋಡಿ. ಇದನ್ನು ಅಷ್ಟೇ ಸೇಮ್, ಓಕೆ. ಇದು ಬರುತ್ತೆ, ಸೀಡ್ ಬರುತ್ತೆ. ಸೀಡ್ ಇಟ್ಬಿಡೋಣ. ಚೆನ್ನಾಗಿದೆ. ಇದು ಶುಗರ್ ಪೇಷಂಟ್ಸ್ಗೆಲ್ಲ ತುಂಬ ಒಳ್ಳೆಯದು ಅಂತ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನೀವು ಟೇಸ್ಟ್ ಮಾಡಿ ನೋಡಿದ್ರೆ. ಆ್ಯಕ್ಚುಲಿ ಇರೋದು ಟೇಸ್ಟ್ ಇರೋದೇ ಸ್ವಲ್ಪ ಸಪ್ಪೆಯಾಗಿರುತ್ತಾ ಇಲ್ಲ ಸ್ವೀಟ್ ಇರುತ್ತಾ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಊರಲ್ಲಿ ಇದನ್ನು ಏನಂತ ಕರೀತಾರೆ ಅಂತ ತಿಳಿಸ್ಕೊಡಿ ನನಗೆ. ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಏನೂ. ಆವಾಗ ನೀವು ಒಂದ್ಸರಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.